ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸೂರ್ಯ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ವಿಜಯಪುರದಲ್ಲಿದ್ದೀನಿ. ಬಿಜಾಪುರ ಅಂದ ಕೂಡಲೇ ನಿಮ್ಗೆ ಏನು ನೆನಪಾಗುತ್ತೆ ಅಂದರೆ ಗೋಲ್ ಗುಂಬಜ್ ನೆನಪಾಗುತ್ತೆ, ಇಬ್ರಾಹಿಂ ರೋಜಾ ಆಗಿರ್ಬೋದು, ಬಾರಕಮ್ಮನ ಆಗಿರ್ಬೋದು. ಇಂಥ ಪ್ಲೇಸ್ನೆಲ್ಲ ನೋಡಿರ್ತೀರಿ ನೀವು ವಿಜಯಪುರದಲ್ಲಿ. ಆದರೆ ನಾನು ನಿಮಗೆ ಇವಾಗ ಯಾರೂ ನೋಡಿದಿರ್ತಕ್ಕಂಥ ಪ್ಲೇಸ್ನ, ವಿಶೇಷವಾಗಿರ್ತಕ್ಕಂಥ ಪ್ಲೇಸ್ನ, ನಿಮಗೆ ಅಚ್ಚರಿ ಅನ್ನಿಸ್ಬೇಕು ಅಂಥ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ಬೇಕಂತೇಳಿ ಬಂದಿದ್ದೀನಿ. ಇವಾಗ ನಾನು ಎಲ್ಲಿದ್ದೀನಿ ಗೊತ್ತಾ? ಸಾಟ್ ಕಬರ್ ಅಂತೇಳಿ ಇದ್ರ ಹೆಸರು. ಅದು ನಿಮ್ಗೆ ತೋರಿಸ್ಬೇಕಂತೇಳಿ ಬಂದಿದ್ದೀನಿ. ಬನ್ನಿ ಇವಾಗ ಎಕ್ಸ್ಪ್ಲೋರ್ ಮಾಡೋಣ. ಇದ್ರ ವಿಶೇಷತೆ ಏನಿದೆ, ಆಮೇಲೆ ಇಲ್ಲಿ ಸಾಟ್ ಕವರ್ ಅಂತೇಳಿ ಹೆಸರು ಯಾಕೆ ಬಂತು, ಇದು ಬರೋಕ್ಕೆ ಕಾರಣ ಏನು, ಎಲ್ಲ ಕಂಪ್ಲೀಟ್ ವೀಡಿಯೋ ನಿಮಗೆ ತೋರಿಸ್ಕೊಡ್ತೀನಿ, ಇದ್ರ ಮಾಹಿತಿ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಎಕ್ಸ್ಪ್ಲೋರ್ ಮಾಡೋಣ. ನೋಡ್ತಿರ್ಬೋದು ನನ್ನಿಂದ ಭಾಳಷ್ಟು ಸಮಾಧಿಗಳು ಕಾಣ್ತಿದೆ ನಿಮ್ಗೆ. ನೀವು ಅನ್ಕೊಂತಿರ್ಬೋದು ಎಷ್ಟಿರ್ಬೋದು ಎಷ್ಟಿಲ್ಲ ಅಂತಂದೇಳಿ. ಇದ್ರ ಹೆಸರೆಲ್ಲ ಐತೆ. ಸಾಟ್ ಕಬರ್ ಅಂದ್ರೆ 60, ಹಿಂದಿ ಒಳಗೆ ಸಾಟ್ ಅಂದ್ರೆ 60 ಅಂತೇಳಿ ಕರೀತಾರೆ. ಕಬರ್ ಅಂದರೆ ಎಣ. ಸಾಟ್ ಕಬರ್ 60 ಎಣಗಳು ಇರ್ತಕ್ಕಂಥ ಸಮಾಧಿ ಅಂತಂದೇಳಿ ಕರೀತಾರೆ. ಆದರೆ ಇಲ್ಲಿ ಆ್ಯಕ್ಚುಲಿ 60 ಇಲ್ಲ, ಇವು 63 ಅದಾವೆ. 63 ಇವು ಸಮಾಧಿಗಳು. ಇಲ್ಲಿರೋ ಯಾರು ಸಮಾಧಿ, ಇವನು ಯಾರು, ಇಲ್ಲಿ ಸತ್ತಿರೋರು ಯಾರು, ಇದ್ರ ಇತಿಹಾಸನೇ ನಿಮ್ಗೆ ಹೇಳಕ್ಕಂತೇಳಿ ಕರ್ಕೊಂಬಂದಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಇವನು ತಾವೇ ಆಕಸ್ಮಿಕವಾಗಿ ಸತ್ತಿರ್ಬೋದು, ಯಾವ ಸಾಂಕ್ರಾಮಿಕ ರೋಗ ಬಂದು ಸತ್ತಿರ್ಬೋದು ಅಂತ ಎಣಗಳಿರ್ಬೋದು, ಸಮಾಧಿಗಳಿರ್ಬೋದು ಅನ್ಕೊಬೋದು ನೀವು. ಆದರೆ ಆ ಥರ ನಡೆದಿರ್ತಕ್ಕಂಥ ಸಮಾಧಿಗಳಲ್ಲ ಇವು. ಇದರಿಂದ ಒಂದು ಇತಿಹಾಸ ಇದೆ, ಇದರಿಂದ ಒಂದು ಘಟನೆ ಇದೆ. ಆ ಘಟನೆನೇ ನಿಮಗೆ ಹೇಳಬೇಕು. ಆ ಘಟನೆ ಏನಪ್ಪ ಅಂದರೆ, ಈ ಬಿಜಾಪುರ ಆದಿಲ್ಶಾಹಿಗಳಿದಾರಲ್ಲ, ಇವ್ರ ಮೇಲೆ ಏನು ಮಾಡ್ತಾನೆ ಶಿವಾಜಿ, ಯುದ್ಧ ಸಾರ್ತಾನೆ. ಶಿವಾಜಿ ಯುದ್ಧ ಸಾರಿದಾಗ ಈ ಶಿವಾಜಿ ಜೊತೆ ಯುದ್ಧ ಮಾಡಬೇಕಾಗುತ್ತೆ. ಅವಾಗ ಸ್ವತಃ ಇವು ಆದಿಲ್ಶಾಹಿಗಳು ಅವ್ರ ಮೇಲೆ ಯುದ್ಧ ಮಾಡೋಂಗಿಲ್ಲ. ಶಿವಾಜಿ ಮೇಲೆ ಏನು ಮಾಡ್ತಾರೆ, ಅವನಿಗೊಬ್ಬ ಯುದ್ಧ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ಈ ಸೇನಾಧಿಪತಿನ ನೇಮಕ ಮಾಡ್ತಾರೆ. ಆ ಸೇನಾಪತಿ ಹೆಸರು ಏನಪ್ಪ ಅಂದರೆ ಅಫ್ಜಲ್ ಖಾನ್ ಅಂತೇಳಿ ಸೇನಾಧಿಪತಿ. ಆ ಸೇನಾಧಿಪತಿನ ನೇಮಕ ಮಾಡ್ತಾರೆ. ಅವನು ಏನು ಮಾಡಬೇಕು, ಈ ಶಿವಾಜಿ ಜೊತೆ ಯುದ್ಧ ಮಾಡಬೇಕಾಗಿರುತ್ತೆ. ಆವಾಗ ಒಂದು ಪ್ರತೀತಿ ಐತಿ. ಇವಾಗ ಆವಾಗಿನ ಕಾಲಕ್ಕೂ ಪ್ರತೀತಿ ಇತ್ತು, ಈಗಿನ ಕಾಲಕ್ಕೂ ಪ್ರತೀತಿ ಐತಿ. ಏನಂದರೆ ಯುದ್ಧ ಮಾಡೋಕ್ಕಿಂತ ಮುಂಚೆ ಹೋಗಿ ಜ್ಯೋತಿಷ್ಯರ ಬಳಿ ಕೇಳಿಸ್ತಾರೆ. ಯುದ್ಧದಲ್ಲಿ ಯುದ್ಧ ಆಗಿರ್ಬೋದು, ಈಗಿನ ಯಾವುದಾದ್ರೂ ಶುಭ ಕಾರ್ಯ ಮಾಡ್ತಿರ್ತೀವಿ, ಅವಾಗ ಕೇಳಿಸ್ತೀವಿ ನಾವು, ಈ ಕಾರ್ಯ ಸಫಲ ಆಗುತ್ತೋ ಇಲ್ಲೋ, ಈಗ ನಾ ಈ ಹೊಸ ಕಾರ್ಯ ಮಾಡತ್ತೀವಿ, ಸಫಲ ಆಗುತ್ತೋ ಇಲ್ಲೋ, ಒಳ್ಳೇದಾಗುತ್ತೋ ಇಲ್ಲೋ ಅಂತ ಕೇಳ್ತೀವಿ. ಹಂಗತೆ ಅಫ್ಜಲ್ ಖಾನ್ ಏನು ಮಾಡ್ತಾನೆ, ಜ್ಯೋತಿಷ್ಯರ ಬಳಿ ಹೋಗಿ ಕೇಳ್ತಾನೆ, ಯುದ್ಧ ಮಾಡೋಕೆ ಹೊಂಟಿದ್ದೀನಲ್ಲ ನಾನು, ಯುದ್ಧದಲ್ಲಿ ಏನಾಗುತ್ತೆ, ಪರಿಣಾಮ ಏನಾಗುತ್ತೆ, ಯುದ್ಧದ ಗತಿ ಏನಾಗುತ್ತೆ ಅಂತ ಕೇಳ್ತಾನೆ. ಅವಾಗ ಜ್ಯೋತಿಷ್ಯರು ಏನು ಹೇಳ್ತಾರೆ ಅಂದರೆ, ಇಲ್ಲಪ್ಪ ನೀ ಯುದ್ಧದಲ್ಲಿ ವಾಪಸ್ ಬರೋಂಗಿಲ್ಲ, ಯುದ್ಧದಾಗ ಸೋಲ್ತೀನಿ, ನೀನು ಮರಣ ಹೊಂದಿತಿ ಅಂತ ಹೇಳ್ಬಿಡ್ತಾರೆ. ಅದರ ಪರಿಣಾಮವೇ ಈ 63 ಸಮಾಧಿಗಳನ್ನು ಇಲ್ಲಿ ನೀವು ನೋಡ್ಬೋದು. ಇವು ಯಾವ ಸಮಾಧಿ ಅಂದರೆ, ಅಫ್ಜಲ್ ಖಾನ್ ಇದ್ದಾನಲ್ಲ, ಅಫ್ಜಲ್ ಖಾನಿಗೆ 63 ಜನ ಹೆಂಡತಿರು ಇರ್ತಾರೆ. 63 ಜನ ಹೆಂಡತಿಯರು ಏನು ಮಾಡ್ತಾನಪ್ಪ ಅಂದರೆ, ಅವನು ಈಗ ಜ್ಯೋತಿಷ್ಯರ ಬಳಿ ಕೇಳಿಸಿರ್ತಾನೆ, ಈ ಶಿವಾಜಿ ವಿರುದ್ಧ ಯುದ್ಧಕ್ಕೆ ಹೊಂಟಿದ್ದೀನಿ, ಏನಾಗುತ್ತೆ ಯುದ್ಧದ ಪರಿಣಾಮ ಅಂತ ಕೇಳಿಸಿರ್ತಾನೆ. ಅವಾಗ ಇವನು ಸಾಯ್ತಾನಂತ, ಆ ಯುದ್ಧಕ್ಕೆ ಹೋಗಿ ಬಂದರೆ ಸಾಯ್ತಾನಂತ ಗೊತ್ತಾಗುತ್ತಾ ಇವಂಗ. ಅವಾಗ ಏನು ಮಾಡ್ತಾನಂದರೆ, ಈಗ ಸತ್ತು ಬಿಟ್ಟರೆ, ಇವಾಗ ಹಳೆ ಕಾಲದಲ್ಲಿ, ರಾಜರ ಕಾಲದಲ್ಲಿ ಒಂದು ಪ್ರತೀತಿ ಇತ್ತು. ಏನಂದರೆ, ಈಗ ಒಬ್ಬ ರಾಜ ಹೋಗಿ ಯುದ್ಧ ಮಾಡಿದಾನಂದರೆ ಸೋತಿರೋನು, ಈ ಗೆದ್ದಿರೋ ರಾಜನಾಗಿರ್ಬೋದು, ಸುಲ್ತಾನ್ ಆಗಿರ್ಬೋದು, ಸೇನಾಧಿಪತಿ ಆಗಿರ್ಬೋದು, ಅವ್ನು ಸೊತ್ತನ್ನೆಲ್ಲ ಯಾರು ಗೆದ್ದಿರೋ ರಾಜ ಸುಲ್ತಾನ ವಶಪಡಿಸ್ಕೊಂಡ್ಬಿಡ್ತಿದ್ದ. ಹಂಗೆ ಅಫ್ಜಲ್ ಖಾನ್ಗೆ ಒಂದು ಯೋಚನೆ ಬಂದುಬಿಡುತ್ತೆ. ಏನಂದರೆ, ಇವಾಗ ನಾನು ಈ ಜ್ಯೋತಿಷ್ಯರ ಬಳಿ ಕೇಳಿಸ್ಬಿಟ್ಟಿದ್ದೀನಿ, ಏನಂತ, ಯುದ್ಧಕ್ಕೆ ಹೋದರೆ ಯುದ್ಧ ಪರಿಣಾಮ ಏನಾಗುತ್ತೆ, ನಾನು ಉಳಿತೀನೋ ಇಲ್ಲೋ ಅಂತ ಕೇಳಿಸಿದ್ದಾನೆ. ಅವಾಗ ಅವರು ಏನು ಹೇಳಿದ್ರೆ ಜ್ಯೋತಿಷ್ಯರು, ಇಲ್ಲಪ್ಪ ಈ ಯುದ್ಧದಲ್ಲಿ ನೀನು ಸತ್ತು ಹೋಗ್ತಿ, ಇರೋಂಗಿಲ್ಲ ನೀನು ಅಂತ ಹೇಳ್ಬಿಟ್ಟಿದ್ದಾರೆ. ಅವಾಗ ಅವನಿಗೆ ಯೋಚನೆ ಬರುತ್ತೆ. ಏನಂದರೆ, ಈಗ ಒಡವೆ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಆಸ್ತಿ, ಅದ್ರ ಬಗ್ಗೆ ಯೋಚನೆ ಬರಲಿಲ್ಲ. ಅಫ್ಜಲ್ ಖಾನ್ಗೆ 63 ಜನ ಹೆಂಡ್ತಿರಿದ್ರು. ಇವಾಗ ನಾನು ಹೋಗಿ ಶಿವಾಜಿ ಜೊತೆ ಯುದ್ಧ ಮಾಡಿದ್ಮೇಲೆ ಆ ಯುದ್ಧದಲ್ಲಿ ಸೋತ್ನೆ ಅಂತ ತಿಳ್ಕೊ. ಅವಾಗ ಸೋತಿದ ತಕ್ಷಣ ಏನಾಗುತ್ತೆ, ನಾನು 63 ಹೆಂಡ್ತಿಯರು ಏನು ಮಾಡ್ತಾರೆ, ಶಿವಾಜಿ ಪಾಲು ಆಗಿಬಿಡ್ತಾರಲ್ಲ ಅಂತ ಒಂದು ಕೆಟ್ಟ ಯೋಚನೆ ಬಂದುಬಿಡುತ್ತೆ ಅವನಿಗೆ. ಯೋಚನೆ ಬಂದು ಏನು ಮಾಡ್ತಾನೆ, ಅವ್ರು 63 ಜನ ಹೆಂಡ್ತಿರನ್ನ ವಿಕೃತವಾಗಿ ಸಾಯಿಸಿ ಈ ಗೋರಿಗಳಲ್ಲಿ ಹಾಕ್ತಾನೆ. ಆ ಗೋರಿಗಳೇ ಈ 63 ಗೋರಿಗಳನ್ನ ನಾವು ಇಲ್ಲಿ ಕಾಣ್ತೀವಿ. ಇಲ್ಲಿ ಆ್ಯಕ್ಚುಲಿ ಇರೋದು 63 ಗೋರಿಗಳಿದ್ದಾವೆ. ಆದರೆ ಇಲ್ಲಿ ಅದರಲ್ಲಿ ಬಾಡಿಗಳಿರೋದು, ದೇಹಗಳಿರೋದು 60 ಸಮಾಧಿಗಳಲ್ಲಿ ಮಾತ್ರ ದೇಹಗಳಿದ್ದಾವೆ. ಇನ್ನೂ 3 ದೇಹಗಳು ಬೇರೆ ಕಡೆ ಸಾಯಿಸ್ತಾನೆ ಅಂತ ಹೋಗಿ, ಆ ವಿಷಯನೂ ನಿಮ್ಗೆ ಹೇಳ್ತೀನಿ. ಆ ಸಾಯಿಸ್ತಾನಲ್ಲ, ಅಲ್ಲಿದ್ದಾವೆ, ಅಲ್ಲೇ ಸಮಾಧಿ ಮಾಡಿದ್ದಾರೆ. ಆದರೆ ಇಲ್ಲಿ ಇರೋದಂದರೆ, ಇಲ್ಲಿರೋದು 60 ಸಮಾಧಿಗಳು ಮಾತ್ರ. 60 ಅಂದರೆ ಗೋರಿಗಳು 63 ಇದ್ದಾವೆ, ಅದರಲ್ಲಿ ಬಾಡಿ ಇರೋದು ಮಾತ್ರ, ಪಳವಳಿಕೆ ಇರೋದು 60 ಸಮಾಧಿಗಳಲ್ಲಿ ಮಾತ್ರ. ಬನ್ನಿ ಇವಾಗ ಅಲ್ಲಿ ಮೇಲ್ಗಡೆ ಎಲ್ಲ ತೋರಿಸ್ತೀನಿ ನಿಮ್ಗೆ ಯಾವ ಥರ ಕಾಣಿಸುತ್ತೆ. ಅಲ್ಲಿಂದ ಇದು ಎಷ್ಟು ರೋಗಗಳಿದ್ದಾವೆ ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ 63 ಸಮಾಧಿಗಳು ಕಾಣಿಸ್ತಿದ್ದಾವೆ ನಿಮ್ಗೆ. ಆದರೆ 63 ಸಮಾಧಿಗಳೇನು ಕಾಣಿಸ್ತಿದ್ದಾವಲ್ಲ, ಅದರಲ್ಲಿ 63 ಸಮಾಧಿಗಳಲ್ಲಿ ದೇಹಗಳಿಲ್ಲ. ಇರೋದು 60 ಸಮಾಧಿಗಳಲ್ಲಿ ಮಾತ್ರ ದೇಹಗಳಿದ್ದಾವೆ. ಇನ್ನೂ 3 ಸಮಾಧಿಗಳಲ್ಲಿ ದೇಹ ಇಲ್ಲ. ಅಂದರೆ ಅವರು ಆ ವಿಷಯ ಇದೆ, ಬೇರೆ ಇದೆ, ಅದು ಆ ಸ್ಟೋರಿ ಹೇಳ್ತೀನಿ ನಿಮಗೆ. ಅಲ್ಲಿ ಬಾವಿ ಇದೆ, ಆ ಬಾವಿ ತೋರಿಸ್ಕೊಂಡು ಆ ಸ್ಟೋರಿ ಹೇಳ್ತೀನಿ. ಇದಕ್ಕಿಂತ ಮುಂಚೆ ಇಲ್ಲಿ ನೋಡ್ತಿರ್ಬೋದು ನೀವು, 63 ಸಮಾಧಿಗಳಿದ್ದಾವೆ. ಅದರಲ್ಲಿ 3 ಸಮಾಧಿಗಳಲ್ಲಿ ಏನಿಲ್ಲ, ಬಾಡಿಗಳಿಲ್ಲ. ಮತ್ತು 60 ಸಮಾಧಿಗಳಲ್ಲಿ ಮಾತ್ರ ಇಲ್ಲಿರೋದಂಥ ಸಮಾಧಿಗಳಲ್ಲಿ ದೇಹಗಳನ್ನು ನಾವು ಕಾಣ್ಬೋದು. ಇನ್ನು 3 ಸಮಾಧಿಗಳಲ್ಲಿ ದೇಹಗಳಿಲ್ಲ, ಅವ್ರ ಪಳವಳಿಕೆಗಳಿಲ್ಲ, ಕೇವಲ ಅವ್ರ ಆಭರಣಗಳು ಅವು ಇರ್ಬೋದಂಥ ಊಹೆಗಳಿದ್ದಾವೆ. ಅದನ್ನು ನೋಡೋಣ ಬನ್ನಿ. ಇವಾಗ ಬಾವಿ ಇದೆ, ಆ ಕಡೆ ತೋರಿಸ್ತೀನಿ ನಿಮಗೆ, ಬಾವಿ ಕಡೆ ಹೋಗೋಣ. ಇವಾಗ ನೋಡ್ತಿರ್ಬೋದು,
ಈ ಅಫ್ಜಲ್ ಖಾನ್ ಏನು 60 ಜನ ಹೆಂಡತಿಯರನ್ನು ಸಾಯಿಸ್ತಾನಲ್ಲ, 60 ಆ್ಯಕ್ಚುಲಿ ಸಾಯಿಸಿರೋದು 63, ಆದರೆ ಈ ಬಾವಿಯಲ್ಲಿ 60 ಜನನ ಸಾಯಿಸ್ತಾನೆ ಅವನು. ಇದೇ ಬಾವಿ ಅದು. ಏನಂದರೆ ಏನು ಮಾಡ್ತಾನೆ ಅಂದರೆ ಅಫ್ಜಲ್ ಖಾನು ಇಲ್ಲಿ ನೋಡ್ತಿರ್ಬೋದು, ಇದೇ ಬಾವಿ ಹತ್ರನೇ ಏನು ಮಾಡ್ತಾನೆ ಅಂದರೆ ಅಫ್ಜಲ್ ಖಾನ್ ತಾನು 60 ಜನ ಹೆಂಡತಿಯರನ್ನ ಒಬ್ಬೊಬ್ಬರನ್ನ ಕರ್ಕೊಂಬರ್ತಾನೆ. ಒಬ್ಬೊಬ್ಬರನ್ನ ಕರ್ಕೊಂಬರೋದು, ಬಾವಿ ಒಳಗೆ ತಳ್ಳೋದು, ಕೆಳಗಡೆ ಒಂದು ದಾರಿ ಇದೆ ನಿಮಗೆ ತೋರಿಸ್ತೀನಿ, ಆ ದಾರಿಯಲ್ಲಿ ತೊಗೊಂಡು ಹೋಗೋದು, ಆಗಲೇ ತೋರಿಸಿದ್ನಲ್ಲ ಆ ಬಾಜು ಆ ಕಡೆ ಮುಚ್ಚೋದು, ಮತ್ತು ಒಬ್ಬರನ್ನ ಇದರಲ್ಲಿ ತಳ್ಳುವುದು, ಸಾಯಿಸೋದು, ಆ ಕಡೆ ತೊಗೊಂಡೋಗಿ ಮುಚ್ಚೋದು ಮಾಡ್ತಿರ್ತಾನೆ. ಅವಾಗ ಏನಾಗ್ಬಿಡುತ್ತೆ ಅಂದರೆ ಇದ್ರಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಅಂದರೆ ಈಗ ಅವ್ರು 63 ಜನ ಹೆಂಡ್ತಿರ್ತಾರಲ್ಲ, ಅವರಿಗೆ ಅದರಲ್ಲಿ ಒಂದು 3 ವಿಷಯ ಗೊತ್ತಾಗ್ಬಿಡುತ್ತೆ. ಅಂದರೆ ಈಗ ಯುದ್ಧ ಶಿವಾಜಿಯೊಂದಿಗೆ ಯುದ್ಧಕ್ಕೆ ಹೊಂಟಿದ್ದಾನೆ, ಹಾಗಾಗಿ ಸಾಯ್ತೀನಿ ಅಂತ ಗೊತ್ತಾಗಿ ಆ ಯುದ್ಧದಲ್ಲಿ ತಾನು ಸೋಲನ್ನು ಒಪ್ತಾನೆ ಅಂತಂದೇಳಿ ಗೊತ್ತಾಗಿ ಆತ ನಮ್ಮನ್ನೆಲ್ಲ ಸಾಯಿಸ್ತಿದ್ದಾನೆ, ಹೆಂಡ್ತಿಯರನ್ನೆಲ್ಲ ಸಾಯಿಸ್ತಿದ್ದಾನೆ ಅಂತೇಳಿ ಗೊತ್ತಾಗಿ 3 ಜನ ಏನು ಮಾಡಿಬಿಡ್ತಾರೆ, ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾರೆ. ಅವಾಗ ಏನು ಮಾಡ್ತಾರೆ ಅಫ್ಜಲ್ ಖಾನ್ ಅಷ್ಟು ಹೆಂಡ್ತಿರನ್ನ ಸಾಯಿಸ್ಬೇಕಂತ ಉದ್ದೇಶದಿಂದ ಅವ್ರನ್ನ ಹಿಂದೆ ಹೋಗಿ ಅವ್ರನ್ನ ಅಲ್ಲೇ ಸಾಯಿಸಿ ಬರ್ತಾನೆ. ಆದರೆ 60 ಜನನನ್ನು ಮಾತ್ರ ಈ ಬಾವಿಯಲ್ಲಿ ಸಾಯಿಸ್ತಾನೆ. ಬಾವಿಯಲ್ಲಿ ಸಾಯಿಸಿ ಮುಚ್ಚಿರ್ತಕ್ಕಂಥ ಹೆಣಗಳು 60 ಸಮಾಧಿಗಳಲ್ಲಿ ಮಾತ್ರ ಇದ್ದಾವೆ. ಆದರೆ ಅಲ್ಲಿ ಗೋರಿಗಳು ಎಷ್ಟಿದ್ದಾವೆ ಅಂದರೆ 63 ಗೋರಿಗಳಿದ್ದಾವೆ. ಅದರಲ್ಲಿ 60 ಗೋರಿಗಳಲ್ಲಿ ಮಾತ್ರ ನಾವು ದೇಹಗಳನ್ನು ಪಳವಳಿಕೆಗಳನ್ನು ಕಾಣ್ಬೋದು. ಆದರೆ ಇನ್ನು 3 ಗೋರಿಗಳಲ್ಲಿ ಯಾವುದೇ ದೇಹದ ಪಳವಳಿಕೆಗಳಿಲ್ಲ. ಆದರೆ ಈಗ ಸಾಯಿಸೋಕ್ಕಿಂತ ಮುಂಚೆ ಏನು ಮಾಡಿಬಿಟ್ಟಿರ್ತಾನೆ ಅಫ್ಜಲ್ ಖಾನ್, ಗೋರಿಗಳನ್ನು ತೆಗೆಸಿಬಿಟ್ಟಿರ್ತಾನಲ್ಲ, ಗುಂಡಿಗಳನ್ನು ತೆಗೆಸಿರ್ತಾನೆ. ಅದನ್ನು ತೆಗೆದಿರೋ ಗುಂಡಿಗಳನ್ನು ಹಾಗೆ ಮುಚ್ಚಬಾರ್ದು ಅಂತೇಳಿ 63 ಹೆಂಡತಿಯರಿದ್ದ ಕಾರಣ ಅದನ್ನೇನು ಮಾಡ್ತಾರೆ, 63 ಗೋರಿಗಳನ್ನಾಗಿ ಕಟ್ತಾರೆ. ಆದರೆ 60 ಗೋರಿಗಳಲ್ಲಿ ಮಾತ್ರ ದೇಹಗಳನ್ನಿರೋದು ನಾವು ಕಾಣ್ಬೋದಾಗಿದೆ. ಮತ್ತು ಈಗೇನು ಮಾಡಿಬಿಟ್ಟಿದ್ದಾರೆ ಅಂದರೆ ಇನ್ನೂ 3 ಜನ ಹೆಂಡ್ತಿಯರನ್ನ ಅವ್ರು ಸಿಕ್ಕಿಲ್ಲಲ್ಲ, ಸಾಯಿಸಿರಲ್ಲ, ಹಾಗಾಗಿ ಏನು ಮಾಡಿಬಿಟ್ಟಿರ್ತಾರೆ, ಹಂಗೆ ಮುಚ್ಚಿರಲ್ಲ, ಆವಾಗಿನ ಕಾಲಕ್ಕೆ ಹಂಗೆ ಮುಚ್ಚಿರಲ್ಲ ಅಂತಂದೇಳಿ ಎಲ್ಲ 3 ಜನ ಮೂರು ಗೋರಿಗಳಿದಾವಲ್ಲವ ಅವಲ್ಲಿ ಏನು ಮಾಡಿಬಿಟ್ಟಿರ್ತಾರೆ, ಈಗ ಅವ್ರು ಏನಾರು ಒಡವೆಗಳು ಹಾಕಿರ್ಬೋದು, ಏನು ಹಾಕಿರ್ಬೋದು ಅಂತೇಳಿ ಈಗಿನ ಜನಗಳೇನಿದ್ದಾರೆ ಎಲ್ಲ ಸ್ಥಳೀಯರು ಏನು ಮಾಡಿಬಿಟ್ಟಿದ್ದಾರೆ, ಅವನ್ನೆಲ್ಲ ಗೋರಿಗಳೆಲ್ಲ ನಾಶ ಮಾಡೋದು, ತೆಗಿಯೋದು, ಆ ಕೆಲಸ ಎಲ್ಲ ಮಾಡ್ತಿದ್ದಾರೆ. ತೋರಿಸ್ತೀನಿ ಇದು ಮೇಂಟೆನೆನ್ಸ್ ಹೆಂಗಿದೆ ಏನಿಲ್ಲ ಅಂತ, ಆ ಕಡೆ ತೋರಿಸ್ತೀನಿ ನಿಮಗೆ. ಬನ್ನಿ ಇವಾಗ ತೋರಿಸ್ತೀನಿ, ಒಳಗಡೆ ಯಾವ ಥರ ತೊಗೊಂಡು ಹೋಗ್ತಿದ್ರು ಅದೆಲ್ಲ ದಾರಿ ಇದೆ, ತೋರಿಸ್ತೀನಿ ಅದನ್ನು. ಇವಾಗ ನಾನು ನಿಂತ್ಕೊಂಡಿದ್ದೀನಲ್ಲ, ಇದೇ ಜಾಗದಿಂದನೇ ಅಫ್ಜಲ್ ಖಾನ್ ಏನು ಮಾಡ್ತಾನೆ, ತನ್ನ ಹೆಂಡತಿಯರನ್ನ ಬಾವಿ ಒಳಗೆ ನೂಕಿ ಸಾಯಿಸಿ ಇಲ್ಲಿ ಕೆಳಗಡೆ ಒಂದು ದಾರಿ ಇತ್ತಂದಲ್ಲ ಅದನ್ನು ತೋರಿಸ್ತೀನಿ. ಈಗ ಒಳಗಡೆ ಹೋಗೋಣ. ಅಲ್ಲಿಂದನೇ ಇವ್ರು ದೂಕಿ ಸತ್ತಿರ್ತಕ್ಕಂಥ ಹೆಣಗಳನ್ನು ಆ ದಾರಿಯಿಂದ ತೊಗೊಂಡೋಗಿ ಆ ಕಡೆ ಮುಚ್ತಾ ಇದ್ರು. ಮತ್ತು ಈ ಬಾವಿದ ವಿಶೇಷತೆ ಏನಪ್ಪ ಅಂದರೆ, ಈಗಿನ ಬಾವಿಗಳು ಹೇಗಿದಾವೆ ಅಂದರೆ ಒಂದು 3 ತಿಂಗಳ ನೀರಿದ್ದರೆ 3 ತಿಂಗಳು ನೀರು ಇರೋಂಗಿಲ್ಲ. ಆದರೆ ಇದ್ರ ವಿಶೇಷತೆ ಏನಂದ್ರೆ 365 ವರ್ಷದ 12 ತಿಂಗಳು ಕೂಡ ಈ ನೀರು ಇರುತ್ತೆ. ಇದು ಈ ಕಡೆ ಈ ಮಂಟಪ ಕಾಣಿಸ್ತಿದ್ದಲ್ಲ, ಈ ಥರ ಮಂಟಪನೂ ಆ ಕಡೆ ಇತ್ತಂತೆ. ಆದರೆ ಈಗ ಅದೆಲ್ಲ ನಾಶವಾಗಿದೆ, ಬಿದ್ದೋಗಿದೆ. ಇದು ವಿಶೇಷವಾಗಿರ್ಬೋದು. ಮತ್ತು ಇದು ಕೆಳಗಡೆ ಎಲ್ಲ ಮೆಟ್ಲಿದ್ದಾವೆ, ತೋರಿಸ್ತೀನಿ ನಿಮಗೆ. ಹೋಗೋಣ ಬನ್ನಿ ಇವಾಗ, ಆ ಕಡೆಯಿಂದ ಬರ್ರಿ, ಹೋಗೋಣ ಒಳಗಡೆ. ದಾರಿ ತೋರಿಸ್ತೀನಿ ನಿಮಗೆ, ಮೆಟ್ಲಿದ್ದಾವೆ, ಹೋಗೋಣ ಬನ್ನಿ ಇವಾಗ. ಹೋಗ್ತಿದ್ವಲ್ಲ ನಾವು, ಈಗ ಹೋಗ್ತಿದ್ವಲ್ಲ ಇದೇ ಬಾವಿಯಲ್ಲಿ ಹೋಗ್ತಕ್ಕಂಥ ದಾರಿ, ಇದೇ ದಾರಿ. ಅಲ್ಲೊಂದು ದಾರಿ ಇದೆ ಬಾವಿಗೆ, ಆದರೆ ಇದು ಇಲ್ಲಿ ಬಾವಿ ಜಸ್ಟ್ ಮಂಟಪದ ಮೇಲೆ ನೋಡೋಕೆ ಬರೋಕ್ಕಂಥ ದಾರಿ. ಮೇನ್ ದಾರಿ ಆ ಕಡೆ ಇದೆ ಬಾವಿದು. ಇದು ಸುಮ್ಮನೆ ಮಂಟಪದ ಒಳಗೆ ಬರ್ತಕ್ಕಂಥ ದಾರಿ. ಇಲ್ಲಿ ನೋಡ್ತಿರ್ಬೋದು ನಾವು ಬಾವಿ ಒಳಗಡೆ ಈ ಮಂಟಪದಿಂದ ಇಳಿದು ಕೆಳಗಡೆ ಬಂದಿದ್ದೀವಿ. ಇಲ್ಲಿ ನಾವು ನಿಂತ್ಕೊಂಡಿದ್ದೀನಲ್ಲ, ಈ ಜಾಗದಲ್ಲಿ ಇಲ್ಲಿ ಮೇಲಿಂದ ಏನು ಮಾಡ್ಬಿಡ್ತಿದ್ದ ಅಫ್ಜಲ್ ಖಾನು ತನ್ನ ಹೆಂಡತಿಯರನ್ನು ದೂಕ್ತಿದ್ದ, ಸಾಯಿಸ್ತಿದ್ದ. ಇಲ್ಲಿಂದ ಏನು ಮಾಡ್ತಿದ್ರು ಸೇನಾಧಿಪತಿಗಳು. ಈ ಕಡೆ ಇದೆ ನೋಡಿ ದಾರಿ, ಇದು ಮೇನೆ ನಾವು ಮಂಟಪದ ಮೇಲೆ ನಿಂತ್ಕೊಂಡಿದ್ದೀವಿ. ಇದು ದಾರಿ ಅಲ್ಲ, ಈ ಮಂಟಪದ ಇಲ್ಲಿಂದ ಕೆಳಗಡೆ ದಾರಿ ಇದೆ. ಈ ದಾರಿಯಿಂದನೇ ಹೆಣಗಳನ್ನು ತೊಗೊಂಡೋಗಿ ಮೇಲಿಂದ ತೊಗೊಂಡೋಗಿ ಆ ಕಡೆ ತೋರಿಸಿದ ಸಮಾಧಿಗಳನ್ನು ಅಲ್ಲಿ ಏನು ಅಫ್ಜಲ್ ಖಾನ್ನ ಸೈನಿಕರು ಮುಚ್ತಾ ಇದ್ದರು. ಈ ವಿಕೃತಿನ ನಾವು ನೋಡ್ಬೋದು. ಈ ಘಟನೆ ಇಲ್ಲಿ ನಡೆದಿರ್ತಕ್ಕಂಥ ಸ್ಥಳದಲ್ಲಿ ಇವಾಗ ಇದೀವಿ ನಾವು, ನೋಡ್ಬೋದು. ಇದೇ ಬಾವಿಯಲ್ಲೇ 60 ಜನ ಹೆಂಡತಿಯರನ್ನ, 63 ಅಲ್ಲ 3 ಜನ ಹೆಂಡತಿಯರನ್ನ ಆ ಕಡೆ ಸಾಯಿಸಿದ್ದಾರೆ. 60 ಜನ ಹೆಂಡತಿಯರನ್ನು ಮಾತ್ರ ಈ ಬಾವಿಯಲ್ಲಿ ಸಾಯಿಸಿರ್ತಕ್ಕಂಥ ಘಟನೆಯನ್ನು ನಾವು ನೋಡ್ಬೋದಾಗಿದೆ. ಮತ್ತು ಈ ಬಾವಿ ವಿಶೇಷತೆ ಏನಪ್ಪ ಅಂದ್ರೆ, ನೀವು ನೋಡ್ತಿರ್ಬೋದು, ನೀರು ವರ್ಷದ 12 ತಿಂಗಳು 365 ದಿನವೂ ನೀರು ಇರ್ತಾವೆ. ಈಗಿನ ಬಾವಿಗಳು 2 ತಿಂಗಳು 3 ತಿಂಗಳ ಬ್ಯಾಸಿಗೆ ಬಂತಂದರೆ, ಬಂದಿರೋದು ಫೆಬ್ರವರಿ ತಿಂಗಳಲ್ಲಿ ಬಂದಿದ್ವಿ. ಮಾರ್ಚ್ ಇಂಥ ಕಟು ಬಿಸಿಲಿನಲ್ಲಿ ಕೂಡ, ಬೇಸಿಗೆ ಸ್ಟಾರ್ಟ್ ಆಗುತ್ತೆ ಇನ್ನೇನು, ಇಂಥ ಬೇಸಿಗೆ ಟೈಮಲ್ಲಿ ಕೂಡ ನೀರು ತುಂಬಿರುತ್ತೆ. ಇದೆಲ್ಲ ಫುಲ್ಲೆಲ್ಲ ತುಂಬಿರುತ್ತಂತೆ ನೀರು. ಇದು ಇನ್ನೂ ಸ್ವಲ್ಪ ಕಮ್ಮಿ ಇದೆ. ಇಲ್ಲೆಲ್ಲ ಹೋಗೋಕ್ಕೆ ದಾರಿ ಇದೆ ಬಾವಿಗೆ, ಅದೆಲ್ಲ ಮುಚ್ಚಿಬಿಟ್ಟಿದೆ ದಾರಿ. ಅಷ್ಟು ನೀರು ಇಲ್ಲಿ ತುಂಬ್ಕೊಂಡಿರುತ್ತೆ. ಎಷ್ಟು 400 ವರ್ಷಗಳ ಮೇಲೆ ಆಗಿರ್ಬೋದೇನು ಇತಿಹಾಸ ನೀಡೋದು. ಅಲ್ಲಿ ಅವಾಗಲಿಂದನೂ ಕೂಡ ನೀರು ಹಾಗೇ ಇದೆ, ಬತ್ತಿಲ್ಲ. ಎಷ್ಟು ಆಳ ಇರ್ಬೋದು ಅಂತ ನೀವೇ ಹೋಗಿ ಮಾಡ್ಕೊಳ್ಳಿ. ಇಲ್ಲಿ ಬರೋರು ಯಾರಾದರೂ ಇದ್ದರೆ ಸೂಚನೆ ತೊಗೊಂಡು ಬರ್ರಿ. ಮತ್ತು ಇಲ್ಲಿ ಗೈಡ್ ಕೂಡ ಅವಶ್ಯಕತೆ ಇದೆ, ಯಾಕಂದರೆ ಇಲ್ಲಿ ಬರ್ತಿರ್ಬೋದು ಬಾವಿಗೆ ಯಾರು ಬೀಳೋದು ಆ ಥರ ಎಲ್ಲ ಆಗುತ್ತೆ. ಬರೋಕ್ಕೆ ಹೋಗಬೇಡಿ. ನಾವು ನಿಮ್ಗೆ ತೋರಿಸ್ಬೇಕಂತ ಹೇಳಿ ಕಾರಣಕ್ಕೋಸ್ಕರ ಬರತ್ತೀವಿ ಇಲ್ಲಿ. ಮತ್ತು ನಿಮ್ಗೆ ಆ ಕಡೆ ತೋರಿಸ್ತೀನಿ ಅದೆಲ್ಲ ಹೆಂಗೆ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ. ಸ್ಥಳೀಯರೆಲ್ಲ ಮೇಂಟೆನೆನ್ಸ್ ಇರಲಾರ್ದೆ, ಆಮೇಲೆ ನಿಧಿ ಆಸೆಯಿಂದ ಸ್ಥಳೀಯರೆಲ್ಲ ಅವನ್ನೆಲ್ಲ ನಾಶ ಮಾಡಿಬಿಟ್ಟಿದ್ದಾರೆ ಗೋರಿಗಳನ್ನು. ಅವನು ತೋರಿಸ್ತೀನಿ, ಹೋಗೋಣ ಆ ಕಡೆ ಬನ್ನಿ. ಇವಾಗ ನೋಡ್ತಿರ್ಬೋದು ದಾರಿ ಸ್ವಲ್ಪ ಭಾಳ ಬೀಳಕ್ಕೆ ಬಂದಿದೆ ಮಂಟಪ. ಯಾರು ಅಷ್ಟು ಸುಲಭವಾಗಿ ಬರಬೇಡ್ರಿ, ಹಲೋ ಮಾಡಲ್ಲ. ನಾವು ಜಸ್ಟ್ ವಿಡಿಯೋ ಮಾಡೋಕ್ಕಂತೇಳಿ ಬಂದೀವಿ. ಬರೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಬರ್ರಿ, ಬಿದ್ದರು ಬೀಳೋದು ಹೇಳಕ್ಕೆ ಬರೋಂಗಿಲ್ಲ. ಭಾಳ ಹಳೆಯ ಕಾಲದ ಕಟ್ಟಡ ಇದು, ಮೇಂಟೆನೆನ್ಸ್ ಇರಲಾರ್ದೆ ನೋಡಿ ಎಲ್ಲ ಬೀಳಕ್ಕೆ ಬಂದಿದೆ. ಭಾಳ ಎಲ್ಲ ಹಾಳಾಗಿದೆ ಮಂಟಪ. ಬರೋರು ಹುಷಾರಾಗಿ ಬನ್ನಿ, ಅಲ್ಲೇ ದೂರದಿಂದ ನಿಂತ್ಕೊಂಡು ನೋಡೋಗ್ರಿ. ನಾವು ನಿಮ್ಗೆ ತೋರಿಸ್ಬೇಕಂತೇಳಿ ಒಳಗಡೆ ಬಂದೆಲ್ಲ ತೋರಿಸ್ತಿರೋದು. ನಿಮ್ಮ ಸೇಫ್ಟಿಯಿಂದ ಬರ್ರಿ.
ಓಕೆನಾ. ಬನ್ನಿ ಈಗ ಆ ಕಡೆ ತೋರಿಸ್ತೀನಿ ನಿಮಗೆ ಸಮಾಧಿಗಳೆಲ್ಲ ಹೆಂಗೆ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಅವ್ನು. ಏನು ಆಸೆನೋ ಏನೋ ಜನಕ್ಕೆ ಇತಿಹಾಸನ ಉಳಿಸ್ಕೊಂಡು ಹೋಗೋಣ ಅಂತ ಇಲ್ಲ, ಅದನ್ನು ಹಾಳು ಮಾಡೋದು, ಹೊಡೆದಾಕೋದು. ಆ ವಿಕೃತಿನ ಮೆರಿಬೇಡ್ರಿ, ಬಂದವರು ನೋಡ್ಕೊಂಡು ಹೋಗ್ರಿ, ಅದನ್ನು ಹಾಳು ಮಾಡಬೇಡ್ರಿ ಅಂತ ಹೇಳ್ತೀನಿ ನಾನು ನಿಮ್ಗೆ. ತೋರಿಸ್ತೀನಿ ನಿಮ್ಗೆ ಯಾವ ಥರ ಹಾಳಾಗಿದ್ದಾವೆ ಅಂತೇಳಿ. ಇವಾಗ ಬನ್ನಿ ಹೋಗೋಣ. ಇಲ್ಲಿ ನೋಡ್ತಿರ್ಬೋದು, ಇಲ್ಲೊಂದು ಗೋರಿ ಹೊಡೆದಾಕಿದ್ದಾರೆ, ಅಲ್ಲೊಂದಿದೆ ಸಮಾಧಿ, ಅಲ್ಲಿಂದೂ ಹೊಡೆದಾಕಿದ್ದಾರೆ, ಅಲ್ಲಿ ಹೊಡೆದಾಕಿದ್ದಾರೆ, ಒಂದಿಷ್ಟು ಅರ್ಧಂಬರ್ಧ ಹೊಡೆದಾಕಿದ್ದಾರೆ. ಇಲ್ಲಿ ಸ್ಥಳೀಯರು ಏನು ಮಾಡ್ತಿದ್ದಾರೆ ಅಂದರೆ, ಏನೋ ಮೂಢನಂಬಿಕೆ ಇರ್ಬೋದು, ಏನೋ ಕಲ್ಪನೆ ಇರ್ಬೋದು, ಏನಂತ ಇಲ್ಲಿ ಒಳಗಡೆ ಬಂಗಾರ ಇರ್ಬೋದು, ನಿಧಿ ಇರ್ಬೋದು ಅಂತೇಳಿ ಸ್ಥಳೀಯರು ಏನು ಮಾಡ್ತಾರೆ, ಯಾರಾದರೂ ಬಂದಿರೋರು ಹೊಡೆದಾಕ್ಬಿಡ್ತಾರೆ. ಅಂದರೆ ಇಲ್ಲಿ ಕಟ್ಟುನಿಟ್ಟಿನ ಕ್ರಮ ಇಲ್ಲ, ಯಾರೂ ಸೆಕ್ಯೂರಿಟಿ ಇಲ್ಲ. ಹಂಗಾಗಿ ಮೊದಲೇ ಇವೆಲ್ಲ ಫೇಮಸ್ಸು ಜಾಗಗಳು ಫೇಮಸ್ ಇಲ್ಲ ಯಾವುವು. ಅಲ್ಲಿ ಗೋಲ್ ಗುಂಬಜು, ಬಾರಕಮಾನು ಅವೆಲ್ಲ ಆ ಕಡೆ ಹೋಗಿಬಿಡ್ತಾರೆ ಪ್ರವಾಸಿಗರು. ಇಲ್ಲಿ ಯಾರೂ ಬರೋಂಗಿಲ್ಲ. ಅಂದರೆ ಇಲ್ಲಿ ಮೊದಲೇ ವಾಹನದ ವ್ಯವಸ್ಥೆ ಇಲ್ಲ, ಏನಿಲ್ಲ, ದೂರಿದೆ ಭಾಳ. ಇಲ್ಲಿ ಸ್ವಲ್ಪ ಎಲ್ಲ ಫಾರೆಸ್ಟ್ ಎಲ್ಲ ಇದೆ, ಗಿಡಗಳೆಲ್ಲ ಗಂಟಿಗಳಿದ್ದಾವೆ, ಬರೋಕ್ಕೆ ಜಾಗ ಇಲ್ಲ, ದಾರಿ ಇಲ್ಲ. ಹಂಗಾಗಿ ಬರೋಕ್ಕಾಗಂಗಿಲ್ಲ. ನಾವು ಆಟೋಗೆ ಬಂದಿದ್ದೀವಿ ಇಲ್ಲಿಂದ ಇಲ್ಲಿಗೆ, ಬರೋಕ್ಕಾಗಂಗಿಲ್ಲ. ಹಂಗಾಗಿ ಏನು ಮಾಡ್ಬಿಡ್ತಾರೆ, ನಿರ್ಲಕ್ಷ್ಯದಿಂದ ಏನು ಎಲ್ಲ ಡೆಮಾಲಿಷ್ ಮಾಡ್ತಿದ್ದಾರೆ. ನಿಮಗೆ ಇಲ್ಲಿ ಹುಡ್ಕೋಕ್ಕಂತ ಬರ್ತಾರೆ, ಹೊಡಿತಾರಲ್ಲ, ಇದೆಲ್ಲ ಇದು ಸಮಾಧಿ ನೋಡ್ತಿರ್ಬೋದು ನೀವು. ಇದು ಮೇಲೆ ಮಂಟಪ ಇದೆಯಲ್ಲ, ಇದ್ರ ಮೇಲೆ ಕಟ್ಟಿದ್ದಾರೆ ಸಮಾಧಿ. ಎಲ್ಲ ಸಮಾಧಿ ಎಲ್ಲ ಕೆಳಗಡೆ ಇರ್ತಾವೆ, ಅದು ಬಗ್ದ್ರೂ ಏನೂ ಸಿಗೋಲ್ಲ ನಿಮ್ಗೆ. ಇದರಿಂದ ಏನಾಗುತ್ತೆ ಅಂದರೆ ಇತಿಹಾಸ ಹಾಳಾಗುತ್ತೆ ಹೊರತು ಉಳಿಸೋ ಪ್ರಯತ್ನ ಅಂತೂ ಮಾಡ್ತಿಲ್ಲ. ಇದು ಹೊಡೆದಾಕಿದ್ರೆ ಏನೂ ಸಿಗೋಂಗಿಲ್ಲ ನಿಮಗೆ. ಸುಮ್ಮನೆ ಹಾಳು ಮಾಡೋ ಪ್ರಯತ್ನ ಮಾಡಬೇಡ್ರಿ, ಉಳಿಸೋ ಪ್ರಯತ್ನ ಮಾಡಿರಿ. ಮುಂದೆ ಬರ್ತಕ್ಕಂಥ ಜನಾಂಗಕ್ಕೆ ಇದನ್ನು ಶೇರ್ ಮಾಡೋದು, ಉಳಿಸಿ ಅವ್ರಿಗೆ ತಿಳಿಸೋ ಪ್ರಯತ್ನ ಮಾಡ್ಬೇಕಂತ ಹೇಳಿ ಕೇಳ್ಕೊತಿದ್ದೀನಿ. ಇಲ್ಲಿವರೆಗೂ ನನಗೇನು ವಿಷಯ ತಿಳಿದಿತ್ತು, ಇದ್ರ ಬಗ್ಗೆ, ಈ ಸ್ಥಳದ ಬಗ್ಗೆ ಏನು ವಿಷಯ ಗೊತ್ತಿತ್ತು, ಅದನ್ನು ನಿಮ್ಗೊಂದಿಗೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ನಮಗೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಂಥ ಹೊಸ ವೀಡಿಯೋ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.